ಹೆಲೋ ಗೈಸ್, ವೆಲ್ಕಮ್ ಟು ಮ್ಯಾಶ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರೂ ಹೇಗಿದ್ರೆ ಎಲ್ಲ ಚೆನ್ನಾಗಿ ಅನ್ಕೊಂಡಿದ್ದೀನಿ. ಇವತ್ತು ನಿಮ್ಮೊಂದಿಗೆ ಹೊಸ ಒಂದು ಕಂಟೆಂಟ್ ಜೊತೆ ಬಂದಿದ್ದೀನಿ. ಅದೇನಂತ ನಿಮ್ಗೆ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮ್ಗೆ ಗೆಸ್ ಮಾಡಿರ್ತೀರಾ ಗೈಸ್. ಇನ್ನು ಯಾಕೆ ತಡ ಮಾಡೋದು, ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಯಾರ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಅಪ್ಕಮಿಂಗ್ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಇರುತ್ತೆ. ಬನ್ನಿ ಗೈಸ್, ಶುರು ಮಾಡೋಣ. ನಾವು ಇಲ್ಲಿ ನೋಡ್ತಾ ಇರೋ ಮೊದಲನೇದಾಗಿ ಪ್ರೊಜೆಕ್ಟರ್ ಬಾಕ್ಸ್ ಇದೆ, ನೋಡ್ಲಿಕ್ಕೆ ನಿಮ್ಗೆ ಕಾಣುತ್ತೆ. ಸೊ ಇದರಲ್ಲಿ ನೋಡ್ತಾ ಇದ್ದೀರಾ, ಕ್ರಿಯೇಟಿವ್ ವೆಬ್ ಬೆಟರ್ ಪ್ರೈವೇಟ್ ಸಿನಿಮಾ ಫಾರ್ ಯು. ತುಂಬಾ ಆಪ್ಷನ್ಸ್ ಕೊಟ್ಟಿದ್ದಾರೆ, ಮತ್ತೆ ಹೇಗೆ ಮೌಂಟ್ ಮಾಡೋದಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಲೈಕ್ ಪಿಕ್ಚರ್ ನೀವು ನೋಡ್ತಾ ಇದ್ದೀರಾ, ಇಂಟೆಲಿಜೆಂಟ್ ಪ್ರೊಜೆಕ್ಟರ್ ಅಂತ, ಅಂದ್ರೆ ಸ್ಮಾರ್ಟ್ ಪ್ರೊಜೆಕ್ಟರ್ ಅಂತ. ಅನ್ಬಾಕ್ಸಿಂಗ್ ಮಾಡೋಣ. ಸೊ ಫಸ್ಟ್ ಓಪನ್ ಮಾಡ್ತಿದ್ದಂಗನೆ ಫಸ್ಟ್ ಕಾಣಿಸೋದು ಪ್ರೊಜೆಕ್ಟರ್ ಮ್ಯಾನ್ಯುವಲ್ ಅಂತ. ಇದು ಲಾಸ್ಟ್ ಅಲ್ಲಿ ನೋಡೋಣ ಗೈಸ್, ಇದಲ್ಲ ಅಷ್ಟೆಲ್ಲ ಏನು ಓದಲ್ಲ. ಸೊ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಹೇಗೆ ಆಪರೇಟ್ ಮಾಡೋದು ಅಂತ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಕೇಬಲ್ ಕಾಣಿಸುತ್ತೆ ನಿಮಗೆ. ಸೊ ಒಳ್ಳೆ ಕ್ವಾಲಿಟಿ ಆಗಿರೋ ಕೇಬಲ್ ಗೈಸ್, ಈ ಒಂದು ಪ್ರೈಸ್ ರೇಂಜಿಗೆ. ನೀವು ನೋಡ್ತಾ ಇದ್ದೀರಾ, ಕ್ವಾಲಿಟಿ ಅಂತೂ ಚೆನ್ನಾಗಿದೆ. ಸೊ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ, ರಿಮೋಟ್ ಕೊಟ್ಟಿದ್ದಾರೆ ಗೈಸ್. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ, ರಿಮೋಟ್ ಅಂತೂ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಸೊ ಬಟನ್ಸ್ ಎಲ್ಲ ತುಂಬಾ ಸಾಫ್ಟ್ ಆಗಿದೆ ಗೈಸ್. ಇದು ಆಮೇಲೆ ಬರೋಣ. ಸೊ ಈ ಒಂದು ಸ್ಪಾಂಜ್ ಓಪನ್ ಮಾಡ್ತಾ ಇದೀನಿ ಗೈಸ್. ಸೊ ಓಪನ್ ಮಾಡ್ತಿದ್ದೀವಿ ನೋಡಿ ಗೈಸ್. ಅದರೊಳಗಡೆ ಇನ್ನೊಂದು, ಯಾಕಂದರೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಸೊ ಫುಲ್ ಓಪನ್ನೇ ಮಾಡಿಬಿಡೋಣ ಗೈಸ್. ಸೊ ಇನ್ನೇನಿಲ್ಲ ಬಾಕ್ಸಲ್ಲಿ. ಸೊ ಇದನ್ನು ಸ್ಪಾಂಜ್ ಓಪನ್ ಮಾಡಿಬಿಡೋಣ. ಸೊ ಓಪನ್ ಮಾಡ್ತಿದ್ದಂಗೆ ನೀವು ನೋಡ್ಬೋದು, ಪ್ರೊಜೆಕ್ಟರ್ ಈ ಥರ ನೋಡ್ಲಿಕ್ಕೆ ಕಾಣಿಸುತ್ತೆ. ಪ್ರೊಜೆಕ್ಟರ್ ಅಂತೂ ಹೆವಿ ಕ್ವಾಲಿಟಿ ಆಗಿದೆ, ಬಿಲ್ಟ್-ಇನ್ ಕ್ವಾಲಿಟಿ ಸಕ್ಕತ್ತಾಗಿದೆ ಗೈಸ್. ಇದರಲ್ಲಿ ಸ್ಟ್ಯಾಂಡ್ ಕೂಡ ಇಟ್ಕೊಬೋದು, ಲೈಕ್ ಪೋರ್ಟೇಬಲ್ ಸ್ಟ್ಯಾಂಡ್. ನೀವು ನೋಡ್ತಾ ಇದ್ದೀರಾ, ಮಿನಿ ಸ್ಟ್ಯಾಂಡು. ಎಕ್ಸ್ಟ್ರಾಕ್ಷನ್ ರಾಡ್ ಕೂಡ ಕೊಟ್ಟಿದ್ದಾರೆ. ನೀವು ಈ ಬೇಸ್ನ ಹಿಂಗೆ ಇಟ್ಕೊಂಡು ಈ ಥರ ಅಪ್ಲಿಫ್ಟ್ ಮಾಡಬೇಕಾಗುತ್ತೆ. ಹುಷಾರಾಗಿ ಮಾಡಬೇಕಿಲ್ಲ ಅಂದರೆ ಹೊಡೆದೋಗುತ್ತೆ ಗೈಸ್. ಇಷ್ಟವರೆಗೂ ಬರುತ್ತೆ ಮ್ಯಾಕ್ಸಿಮಮ್ ಹೈಟು. ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಲೆನ್ಸ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಲೈಕ್ ನೀವು ಇದು ಆನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಆಲ್ಫಾಬೆಟ್ಸ್ ಬ್ಲರ್ ಆಗಿರುತ್ತಲ್ಲ, ಅದೆಲ್ಲ ಕ್ಲೀನಾಗಿ ಕಾಣಿಸೋದಕ್ಕೆ ಇದನ್ನ ಅಡ್ಜಸ್ಟ್ಮೆಂಟ್ ಮಾಡೋದಿದೆ. ಸೊ ನೆಕ್ಸ್ಟ್ ಇಲ್ಲಿ ನೋಡೋಕ್ಕೆ ನಿಮ್ಗೆ ಕಾಣಿಸ್ತಾ ಇದೆ, ಪೋರ್ಟ್ಸ್ಗಳು ಕೊಟ್ಟಿದ್ದಾರೆ. ಇದು ಚಾರ್ಜಿಂಗ್ ಪೋರ್ಟು, USB ಪೋರ್ಟು, HDMI, ಪವರ್ ಬಟನ್, ಆಕ್ಸ್ ಬಟನ್ ಕೊಟ್ಟಿದ್ದಾರೆ. ಏರ್ ಔಟ್ಲೆಟ್ ಕೊಟ್ಟಿದ್ದಾರೆ, ಏರ್ ಔಟ್ಲೆಟ್ಟು. ಯಾಕಂದರೆ ಇದು ಹೀಟ್ ಆಗ್ತಾ ಇರುವಾಗ ಅದು ಕೂಲಿಂಗ್ ಮಾಡ್ತಾ ಇರುತ್ತೆ ಗೈಸ್. ಇದು ಇನ್ಸ್ಟೆಂಟ್ ನೀವು ಆನ್ ಮಾಡಿದ ತಕ್ಷಣ ಇದು ಫ್ಯಾನ್ ರನ್ನಿಂಗಲ್ಲೇ ಇರುತ್ತೆ. ಅದೇನು ಅಷ್ಟೇನು ಜಾಸ್ತಿ ಸೌಂಡ್ ಏನಿಲ್ಲ, ಮೈಲ್ಡಾಗಿರುತ್ತೆ. ನನಗಂತೂ ಈ ಪ್ರೊಜೆಕ್ಟರ್ ಹೆವಿ ಇಂಪ್ರೆಸಿವ್ ಅನ್ನಿಸ್ತು ಗೈಸ್. ನೀವು ನೋಡ್ತಾ ಇರೋ ಹೆವಿ ಕ್ವಾಲಿಟಿ ಇದೆ. ಲೈಕ್ ಇಲ್ಲಿ ಕೊಟ್ಟಿದ್ದಾರೆ ವಾಲ್ ಮೌಂಟಿಂಗ್ ಪ್ಲೇಸ್ ಮಾಡೋದು. ಈ ಥರ ವಾಲ್ ಮೌಂಟಿಂಗ್ ಮಾಡಿ ಆ ಥರ ನೀವು ಅಡ್ಜಸ್ಟ್ ಮಾಡ್ಕೊಬೋದು. ಅದು ಬೇಡ ಅಂದರೆ ನೀವು ಈ ಥರ ಟೇಬಲ್ ಮೇಲೆ ಇಟ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಹೋಮ್ ಥಿಯೇಟರ್ ಥರ ಒಂದು ಫಿಲಿಮ್, ಚೆನ್ನಾಗಿರೋ ಫಿಲಿಮ್ ನೋಡ್ಬೇಕಂದ್ರೆ ಲೈಕ್ ಸೋಫಾದ ವರ್ಕೊಂಡು ಕ್ಲೀನಾಗಿ ಒಂದು ವ್ಯೂ ಕರೆಕ್ಟಾಗಿ ಬೇಕು ಅಂತ ಹೇಳಿದ್ರೆ ಈ ಥರ ಪ್ಲೇಸಿಂಗ್ ಮಾಡ್ಬೋದಾಗಿ. ಈ ಥರ ಪ್ಲೇಸಿಂಗ್ ಮಾಡಿ ನಿಮ್ಗೆ ಯಾವ ಥರ ಸ್ಕ್ರೀನ್ ಸೈಜ್ ಬೇಕೋ ಆ ಥರ ನೀವು ಅಡ್ಜಸ್ಟ್ ಮಾಡಿಕೊಂಡು, ಕ್ಲಾರಿಟಿ ಅಡ್ಜಸ್ಟ್ ಮಾಡ್ಕೊಂಡು ನೀವು ಲೈಕ್ ಯೂಟ್ಯೂಬ್ ಇದೆ, ಪ್ರೈಮ್ ಇದೆ, ನೆಟ್ಫ್ಲಿಕ್ಸ್ ಇದೆ, ಇನ್ನು ಪ್ಲೇ ಸ್ಟೋರ್ ಕೂಡ ಇದೆ. ಇದರಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಕೂಡ ಬರ್ತಾ ಇರುತ್ತೆ ಗೈಸ್. ಇದ್ರ ಕ್ಲಾರಿಟಿ ಅಂತೂ ಸಕ್ಕತ್ತಾಗಿದೆ ಗೈಸ್. 4K ವಿಡಿಯೋನ 108 ಪಿಕ್ಸೆಲ್ ಅಲ್ಲಿ ಚೆನ್ನಾಗಿ ಒಂದು ಔಟ್ಪುಟ್ ಕೊಡುತ್ತೆ ವಿಡಿಯೋ. ಆ್ಯಂಡ್ ಇದ್ರಲ್ಲಿ ನೀವು ಇನ್ನೊಂದು ಗೈಸ್ ಹೇಳೋದು ಮರ್ತೆ, ಇದ್ರಲ್ಲಿ ನೀವು HDMI ಕನೆಕ್ಟ್ ಮಾಡಿಕೊಂಡು PS ಕನ್ಸೋಲ್ ಜೊತೆಗೆ ನೀವು ಇದ್ರಲ್ಲಿ ಗೇಮ್ ಆಡ್ಬೋದು ಗೈಸ್. ಒಳ್ಳೆ ಸಪೋರ್ಟ್ ಮಾಡುತ್ತೆ PS5ಗೆ ಮತ್ತೆ ಪ್ರೊಜೆಕ್ಟರ್ HDMI ಕನೆಕ್ಟ್ ಮಾಡ್ಕೊಂಡು ಆಡ್ಬೋದು. ಸಕ್ಕತ್ತಾಗಿರುತ್ತೆ ಗೈಸ್. ಕ್ಲಾರಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ. ಇದರಲ್ಲಿ ಇನ್ಬಿಲ್ಟ್ ಸ್ಪೀಕರ್ ಕೂಡ ಇದೆ, ಅದಂತೂ ಒಂದು ಸ್ವಲ್ಪ ಕೇಳಿಸಿದೆ ಗೈಸ್. ಅಡಿಷನಲ್ ಆಗಿ ಇದರಲ್ಲಿ ಬ್ಲೂಟೂತ್ ಕೂಡ ಆಪ್ಷನ್ ಇದೆ. ನೀವು ಬ್ಲೂಟೂತ್ ಎಕ್ಸ್ಟ್ರಾ ಸ್ಪೀಕರ್ ಕನೆಕ್ಟ್ ಮಾಡಿಕೊಂಡು ನೀವು ಹೋಮ್ ಥಿಯೇಟರ್ ಡಾಲ್ಬಿ ತರ, ನೀವು ಅಟ್ಮಾಸ್ ಸೌಂಡ್ ತರ ಎಫೆಕ್ಟ್ಸ್ ನೀವು ತಗೊಬೋದು. ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿದೆ ಗೈಸ್. ನಾನು ಆನ್ ಮಾಡಿ ನಿಮ್ಗೆ ತೋರಿಸ್ತೀನಿ.
ಈ ಒಂದು ವಿಡಿಯೋ ಹೇಗೆ ಅನ್ಸ್ತಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಅನ್ಸಿ. ಪ್ರೊಜೆಕ್ಟರ್ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಬೈಯಿಂಗ್ ಲಿಂಕು. ಸೊ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ. ಈ ಪ್ರೊಜೆಕ್ಟರ್ ಅವ್ರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಅನ್ಸುತ್ತೆ.